ಭಾರತದ ಇತಿಹಾಸದಲ್ಲಿ ಪ್ರಾಚೀನ ಕಾಲದಿಂದಲೂ ಅನೇಕ ಬಗೆಯ ಯುದ್ಧಗಳು ನಡೆದರೂ ಕೆಲವು ಯುದ್ಧಗಳು ಮುಂದಿನ ದಿನಗಳ ಭವಿಷ್ಯ, ವ್ಯಕ್ತಿಗಳು ಹಾಗೂ ಧರ್ಮ ಸಂಸ್ಥಾಪನೆ ಸಾಕ್ಷಿಯಾಗಿದ್ದು ಮಾತ್ರ. ಸಾಶಪೂರ್ವ 261 ಕಳಿಂಗ ಯುದ್ಧ. ಈ ಯುದ್ಧವು ಮೌರ್ಯ ಚಕ್ರವರ್ತಿ ಅಶೋಕ ಮಹಾಶಯ ಹಾಗೂ ಕಳಿಂಗದ ರಾಜನೊಂದಿಗೆ ನಡೆದ ಐತಿಹಾಸಿಕ ಭೀಕರ ಯುದ್ಧವಾಗಿದ್ದು, ಈ ಯುದ್ಧವು ದಿಯಾ ನದಿಯ ತೀರದಲ್ಲಿ ಭಾರೀ ಪ್ರಮಾಣದ ಸೈನಿಕರ ನಡುವೆ ನಡೆದ ಈ ಯುದ್ಧ ದಿಯಾ ನದಿಯಲ್ಲಿ ರಕ್ತದೋಕುಳಿಕರಿಸಿದರು. ಯುದ್ಧದಲ್ಲಿ ಆದ ಪ್ರಾಣಹಾನಿ ಹಾಗೂ ಅನೇಕ ಕುಟುಂಬಗಳ ಆರ್ತನಾದವನ್ನು ಕಂಡ ಅಶೋಕ ದುಃಖಿತನಾಗಿ ಭವಿಷ್ಯದಲ್ಲಿ ಎಂದಿಗೂ ಯುದ್ಧವನ್ನು ಮಾಡುವುದಿಲ್ಲವೆಂದು ಶಪಥ ಮಾಡಿದನು. ಇದು ಅಶೋಕನ ಸಾಮ್ರಾಜ್ಯದಲ್ಲಿ ಧರ್ಮಯುದ್ಧದ ಸ್ಥಾಪನೆಗೆ ಸಾಕ್ಷಿಯಾಯಿತು. ನಂತರ ಅಶೋಕನು ಅಶೋಕನಾಗಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ಹೀಗೆ ಬೌದ್ಧ ಧರ್ಮವು ಮೌರ್ಯ ಸಾಮ್ರಾಜ್ಯದ ರಾಜ್ಯಧರ್ಮವಾಗಿ ಅಶೋಕನು ಬೌದ್ಧ ಧರ್ಮದ ಅನುಯಾಯಿಯಾದನು. ಮುಂದಿನ ಭಾಗವು ಸಂಚಿಕೆ 2ರಲ್ಲಿ ಮುಂದುವರೆಯಲಿದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.